ನಮಸ್ತೆ. ನಮಗೆ RCC ಬಂದ್ಬಿಟ್ಟು ಒಂದು ಮನೆ ಕಟ್ಟಬೇಕು ಅಂತ ನಾವು ಪ್ಲಾನ್ ಮಾಡಿದಾಗ ಒಂದು 6 ಮಂತ್ಸ್ ಓಡಾಡಿದ್ರಿ ಯಾವ್ದು ನಮಗೆ ಸೂಟಬಲ್ ಆಗುತ್ತೆ ಅಂತ ವಿಡಿಯೋಸ್ ಎಲ್ಲ ನೋಡಿ ಯೂಟ್ಯೂಬ್ ಅಲ್ಲಿ. ಫೈನಲ್ ಆಗಿ ನಾವು RCC ಬಂದು ನಮ್ಮ ಆರ್ಕಿಟೆಕ್ಟ್ ಹತ್ರ ಎಲ್ಲ ಚೆಕ್ ಮಾಡಿ ಅವ್ರ ಹತ್ರ ಡ್ರಾಯಿಂಗ್ಸ್ ಅದು ಇದೆಲ್ಲ ಫೈನಲ್ ಆದ್ಮೇಲೆ ನಾವ್ ಇಲ್ಲಿಂದ ಪ್ರೊಸೆಸ್ ಸ್ಟಾರ್ಟ್ ಆಯ್ತು ನಮ್ದು. ಚಂದನ್ ಅವರು ತುಂಬಾನೇ ಕೋಆಪರೇಟ್ ಮಾಡಿ ನಮಗೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅಗ್ರಿಮೆಂಟ್ ಫೇಸ್ ಅಲ್ಲಿ ಆಗಿರ್ಬೋದು, ಎಕ್ಸ್ಪ್ಲನೇಷನ್ ಅಲ್ಲಿ ಆಗಿರ್ಬೋದು, ಪ್ಲಾನಿಂಗ್ ಟೀಮ್ ಅಲ್ಲಿ ಆಗಿರ್ಬೋದು, ಅದು ಹೇಗೆ ಪ್ಲಾನ್ ಮಾಡೋದು, ಹೇಗೆ ವರ್ಕ್ ಆಗುತ್ತೆ, ಆಮೇಲೆ ಎಷ್ಟು ಟೋಟಲ್ ಬಜೆಟ್ ಆಗುತ್ತೆ ಅನ್ನೋದನ್ನು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಪಿಕ್ಚರ್ ಅವರು ಕೊಟ್ಟಾಯ್ತು. ಪ್ರೊಸೆಸ್ ಸ್ಟಾರ್ಟ್ ಆಗಿ June 16th ನಮಗೆ ಪೂಜೆ ಸ್ಟಾರ್ಟ್ ಮಾಡಿದ್ದು. ವಿತಿನ್ 1 year ವರ್ಕ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿ ಕೊಟ್ಟರು. ದಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ನಾನು ಇದುವರೆಗೂ ಮಾರ್ಕೆಟ್ ಅಲ್ಲಿ ಕೇಳಿರುವಂತ ಎಕ್ಸ್ಪೀರಿಯನ್ಸಸ್ ಅಲ್ಲಿ. RCC ಇಸ್ ಒನ್ ಆಫ್ ದಿ ಬೆಸ್ಟ್. ವಿತಿನ್ 10 months ಒಳಗಡೆ ಇಂತ ಮನೆನ ಅವರು ಕಂಪ್ಲೀಟ್ ಮಾಡಿ ಕೊಟ್ಟಿರೋದಕ್ಕೆ ಹ್ಯಾಟ್ಸ್ ಆಫ್ ಟು ದೆಮ್ ಅಂಡ್ ಥ್ಯಾಂಕ್ಸ್ ಟು ಆಲ್ ದಿ ಟೀಮ್ ಮೆಂಬರ್ಸ್ RCC ಕೆಲಸ ಮಾಡಿದ್ದಕ್ಕೆ. ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಸೈಟ್ ಇಂಜಿನಿಯರ್ ದರ್ಶನ್ ಅವ್ರಿಗೆ, ಪ್ರಾಜೆಕ್ಟ್ ಮ್ಯಾನೇಜರ್ ಯಶವಂತ್ ಅವ್ರಿಗೆ. ಯಾಕಂದ್ರೆ ನಾವು ಫ್ಲೋರ್ ವೈಸ್ ಆರ್ಕಿಟೆಕ್ಟ್ ಪ್ಲಾನ್ ಮಾಡಬೇಕಾದ್ರೆ ಯಶವಂತ್ ಅವರು ಬಂದು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದನ್ನು ಅವರು ಎಕ್ಸಿಕ್ಯೂಟ್ ಮಾಡಿ ಹೇಳ್ಕೊಟ್ರು. ನಮಗೂ ತುಂಬಾನೇ ಪ್ಲಾನ್ಸ್ ಇತ್ತು, ಇದ್ ಮಾಡ್ಬೇಕು ಅದ್ ಮಾಡ್ಬೇಕು, ನಮ್ಗೆ ತುಂಬಾನೇ ಬೇರೆ ಡ್ರೀಮ್ಸ್ ಇತ್ತು, ಇಲ್ಲಿ ಈ ತರ ಇರ್ಬೇಕು ಆ ತರ ಇರ್ಬೇಕು ಅಂತ. ಸ್ಪೆಸಿಫಿಕಲಿ ಸ್ಟೇರ್ ಕೇಸ್ ಒಂದು ಸ್ಟ್ರಿಂಜೆಂಟ್ ಬೀಮ್ ಸ್ಟೇರ್ ಕೇಸ್ ಇರ್ಬೇಕು ಅಂತೆಲ್ಲ ಹೇಳಿದಾಗ ಯಶವಂತ್ ಅವರು ತುಂಬಾ ಕೋಆಪರೇಟ್ ಮಾಡಿ ಬಂದು ಸೈಟ್ ಹತ್ರ ಬಂದು ಮೆಜರ್ಮೆಂಟ್ ಎಲ್ಲ ಮಾಡಿಸಿ ಅದು ಎಕ್ಸಿಕ್ಯೂಷನ್ ಆಗಿ ಅದು ಪ್ರೊಡಕ್ಷನ್ ಆಗೋವರೆಗೂ ತುಂಬಾನೇ ಕೋಆಪರೇಟ್ ಮಾಡಿದ್ರು. ಯಶವಂತ್ ಅವ್ರಿಗೂ ತುಂಬಾ ಥ್ಯಾಂಕ್ ಯು. ಯಾಕಂದ್ರೆ ಫೋನ್ ಮಾಡಿದಾಗ ಅವರು ತುಂಬಾ ಕೋಆರ್ಡಿನೇಟ್ ಮಾಡಿ ಯಾರು ಕಳಿಸಬೇಕು ಇಲ್ಲ ಡಿಲೇ ಏನಾದ್ರು ಇತ್ತು ಅಂತ ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡೋರು. ಸೆಕೆಂಡ್ಲಿ ಬಂದು ಚರಣ್. ಚರಣ್ ಅವರು ಬಂದ್ಬಿಟ್ಟು ಪ್ರತಿಯೊಂದು ಕ್ವಾಲಿಟಿನೂ ಚೆಕ್ ಮಾಡ್ತಾ ಇದ್ರು. ಹೇಗೆ ಕ್ವಾಲಿಟಿ ಇದೆ, MS ಹೇಗೆ ಕೆಲಸ ಮಾಡ್ತಾ ಇದಾರೆ, ಪೇಂಟ್ ವರ್ಕ್ ಹೇಗಿದೆ, MS ಫ್ಯಾಬ್ರಿಕೇಶನ್ ವರ್ಕ್ ಹೇಗಿದೆ ಅನ್ನೋದನ್ನೆಲ್ಲ ಚರಣ್ ಅವರು ಕೋಆರ್ಡಿನೇಟ್ ಮಾಡಿದ್ರು. ಫ್ರಮ್ ಸ್ಟಾರ್ಟಿಂಗ್ ವಾಸ್ಕಲ್ ಸೆಲೆಕ್ಷನ್ ಇಂದ ಹಿಡಿದು ಯಾವ ತರ ಏನ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಏನ್ ಹಾಕಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಚರಣ್ ಅವರು ಡೈಲಿ ನಮ್ಮ ಹತ್ರ ಕೋಆರ್ಡಿನೇಟ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ಕೊಟ್ಟಿದ್ದಾರೆ ಈ ಲೆವೆಲ್ಗೆ. ಫೈನಲ್ ಆಗಿ ಬಂದ್ರೆ ನಮ್ಮ ದರ್ಶನ್ ಅವರು ಎಂಡ್ ಟು ಎಂಡ್ ಡೇ 1 ಇಂದಾನು ಹಿಡಿದು ಇವತ್ತವರೆಗೂ ಅಷ್ಟೇ ಕಂಪ್ಲೀಟ್ಲಿ ಒನ್ ಮ್ಯಾನ್ ಆರ್ಮಿ ಅನ್ಬೋದು. ಏನೇ ಕೆಲಸ ಇದ್ರು ವರ್ಕ್ ಬೇಕು ಅಂತ ಹೇಳಿದ್ರು ಒನ್ ಮ್ಯಾನ್ ಜಸ್ಟ್ ಕಾಲ್ ಹಿಮ್ ದರ್ಶನ್ಗೆ ಅವ್ರು ಕೆಲಸ ಮಾಡಿಕೊಡ್ತಾರೆ. ಸೊ ಇದು ಓವರ್ ಆಲ್ ನಮ್ಮ RCC ಎಕ್ಸ್ಪೀರಿಯನ್ಸ್. ನಾನು ನಮ್ಮ ಫ್ರೆಂಡ್ಸ್ಗೆ ಮನೆ ನೋಡಿ ಬಂದು ನೋಡಿರೋರ್ಗೆ 4 ಜನ ಆಲ್ರೆಡಿ ರೆಫರ್ ಮಾಡಿ ಅವರು ಸ್ಟಾರ್ಟ್ ಮಾಡಿದ್ದಾರೆ ವರ್ಕ್. ಗುಡ್ ಲಕ್ RCC ಅಂಡ್ ಆಲ್ ದಿ ಬೆಸ್ಟ್.